ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಸೌದೆ ಒಲೆ ಮೊರೆ ಹೋಗ್ತಿರುವ ಹೋಟೆಲ್ ಮಾಲೀಕರು. ಈಗಾಗಲೇ ಮಾರುಕಟ್ಟೆಯಲ್ಲಿ ಸೌದೆಗೆ ಬೇಡಿಕೆ ಹೆಚ್ಚಳ ಆಗಿದೆ. ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿದೆ ರಾಜ್ಯ ಅರಣ್ಯ ಇಲಾಖೆ. ಅಕ್ರಮ ಮರ ಕಡಿತಕ್ಕೆ ಬ್ರೇಕ್ ಹಾಕುವಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಈಗ LPG ಸಿಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಒಲೆಗಳನ್ನು ಬಳಕೆ ಮಾಡಿ ಆಹಾರಗಳನ್ನು ತಯಾರು ಮಾಡೋದು. ಹೀಗಾಗಿ ಸೌದೆಗೆ ವಿಪರೀತವಾದಂಥ ಬೇಡಿಕೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಕ್ರಮ ಮರ ಕಡಿತಕ್ಕೆ ಬ್ರೇಕ್ ಹಾಕುವಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಮರಗಳ ಕಡಿತ ಪ್ರಕರಣಗಳು ಬಂದರೆ ಅಧಿಕಾರಿಗಳೇ ಹೊಣೆ ಅಂತ ಕಾಡು, ಕಾಡಿನಂಚು ಮತ್ತು ಸರ್ಕಾರಿ ಭೂಮಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತ ಇದೀಗ ಇಲಾಖೆ ಸೂಚನೆ ಕೊಟ್ಟಿರೋದು. ಕಾಡು ಮತ್ತು ಕಾಡಿನಂಚಿನ ಪ್ರದೇಶಗಳು ಮತ್ತು ಸರ್ಕಾರಿ ಭೂಮಿಗಳಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅರಣ್ಯದೊಳಗೆ ಅರಣ್ಯದಂಚಿನಲ್ಲಿ ಅಷ್ಟೇ ಅಲ್ಲದೆ ಇಲಾಖೆಯ ನಡುತೋಪು, ಸರ್ಕಾರಿ ಜಮೀನು, ರಸ್ತೆ ಬದಿ ಬೆಳೆದಂಥ ಮರಗಳಿಗೂ ಕೂಡ ಕೊಡಲಿಪೆಟ್ಟು ಬೀಳುವ ಅಪಾಯ ಇದ್ದು ಇಲಾಖೆ ಯಾವುದೇ ವೃಕ್ಷ ಅಕ್ರಮ ಕಡಿತಲೆ ಆಗದಂತೆ ಕಟ್ಟೆಚ್ಚರ ವಹಿಸೋದು ಅಗತ್ಯವಾಗಿರುತ್ತದೆ ಅಂತ ಅವರೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಕಾಡುಗಳು, ಕಾಡಿನಂಚಿನ ಪ್ರದೇಶಗಳು ಮತ್ತು ಇಂಥ ಸಮಯದಲ್ಲಿ ಕಟ್ಟಿಗೆ ಶೇಖರಣೆ ಅಂದರೆ ಸೌದೆ ಶೇಖರಣೆ ಶುರುವಾಗುತ್ತೆ. ಹೀಗಾಗಿ ಅದರ ದರ ಕೂಡ ಏರಿಕೆ ಆಗುತ್ತೆ. ಅದಾದ ನಂತರ ಬೇಡಿಕೆಯೂ ಕೂಡ ಜಾಸ್ತಿ ಆದಂತೆ ಪೂರೈಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾಡು ಪ್ರದೇಶಗಳಿಗೆ ಹೋಗ್ತಾರೆ. ಸರ್ಕಾರಿ ಭೂಮಿಗಳಲ್ಲಿರುವಂಥ ಗಿಡಮರಗಳನ್ನು ಕಡಿದು ಅವುಗಳನ್ನು ಮಾರಾಟ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ಆಗಬಾರದು. ಈ ನಿಟ್ಟಿನಲ್ಲಿ ಎಲ್ಲ ವೃತ್ತದ ಮತ್ತು ಎಲ್ಲ ವಲಯಗಳಲ್ಲೂ ಕೂಡ ಸೂಕ್ತ ಗಸ್ತು, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಕಡೆ LPG ಗ್ಯಾಸ್ ಸಿಲಿಂಡರ್ದು ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಈ ವಿಚಾರನ ನಾವೆಲ್ಲ ಮನ್ಗೊಂಡ್ಬೇಕು. ಈ ಗ್ಯಾಸ್ ಸಿಲಿಂಡರ್ಗಳೇ ಇಲ್ಲ ಅಂದರೆ, ಗ್ಯಾಸ್ ಇಲ್ಲ ಅಂದರೆ ಏನೆಲ್ಲ ದುಷ್ಪರಿಣಾಮಗಳಾಗ್ಬೋದು ಯೋಚನೆ ಮಾಡಿ. ಮತ್ತೆ ಎಲ್ಲರೂ ನಾವು ನಮ್ಮ ಹಳೆ ಕಾಲಕ್ಕೆ ಹೋಗಬೇಕು, ಮತ್ತೆ ಸೌದೆಗೆ ಅವಲಂಬಿತರಾಗಬೇಕು, ಮತ್ತೆ ಒಂದಷ್ಟು ಮರಗಳನ್ನ ಕಡಿಯುವಂಥದ್ದಾಗುತ್ತೆ, ಮತ್ತು ಸೌದೆಗಳಿಗೆ ಜನ ಬೀಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಮತ್ತು ಆಗಿನ ಕಾಲದ್ದು ಇದಕ್ಕೆ ಆಗಿನ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಆಗ ಒಣಗಿದ ಸೌದೆಗಳನ್ನು, ಒಣದ ಮರಗಳನ್ನು ಬಳಸಿ ಸೌದೆಗಳಿಗೆ ಬಳಸ್ಕೊಳ್ಳೋರು. ಆದರೆ ಈಗಿರೋ ಜನಸಂಖ್ಯೆಗೆ ನಿಜಕ್ಕೂ ನಾವೇನಾದ್ರು LPG ಗ್ಯಾಸು ಇಲ್ಲ ಅಂದರೆ ಸಾಕಷ್ಟು ಮರಗಳ ಮರಣ ಹೋಮ ಆಗುತ್ತೆ. ಮತ್ತು ಅದರದ್ದೇ ಒಂದು ದಂಧೆ ಮಾಡ್ಕೊಂಡು ಬಿಡ್ತಾರೆ. ಆ ಮರಗಳನ್ನು ಕಡಿದು ಏನಿಲ್ಲ ಅಂದ್ರೂ ಇವತ್ತು ಈಗಲೇ ಬೆಂಗಳೂರಲ್ಲಿ ಬೆಲ್ಲಣಿಗೆಷ್ಟು ಮರಗಳಾಗಿದ್ದಾವೆ. ಸೊ ಇವತ್ತೇನು ಗ್ಯಾಸ್ ಸಿಲಿಂಡ್ರದು ಈ ದುರಂತ ಏನೈತೆ ಇದು ಸರಿಪಡಿಸದೆ ಹೋದರೆ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಮರಗಳಿಗೆ ಹೆಚ್ಚಿನ ಆಹುತಿಗಳಾಗ್ತವೆ ಮರಗಳು. ಮತ್ತು ಇದರಿಂದ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಮತ್ತು ಎಲ್ಲರೂ ಸೌದೆ ಸಿಕ್ಕಿದ್ರೆ ಮತ್ತೆ ಒಲೆಗಳಿರಲ್ಲ. ಆಗಿನ ಕಾಲ